ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ರಾಜಮಾತಾ ಫೌಂಡೇಶನ್ ವತಿಯಿಂದ ಈ ದಿನ ಫಾದರ್ಸ್ ಡೇ ಸೆಲೆಬ್ರೇಷನನ್ನು ಮಾಡ್ತಾಯಿದ್ದೇವೆ. ಹಾಯ್, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ನಮಗೆಲ್ಲ ಖುಷಿಯಾಗಿದೆ. ನಾವು ಅನ್ಕೊಂಡೇ ಇರಲಿಲ್ಲ, ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಅದಕ್ಕೆ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಜೈ ಬಲೋ ಅನಾಥಾಶ್ರಮ ವೃದ್ಧರಿಗೆ ಜಯವಾಗಲಿ, ಜಯವಾಗಲಿ. ಇದನ್ನ ಈ ವೃದ್ಧಾಪ್ಯ ಅನಾಥಾಶ್ರಮದಲ್ಲಿ ನಾವು ಇದೆಲ್ಲ ಹಮ್ಮಿಕೊಂಡಿರೋದು ಮುಖ್ಯ ಕಾರಣ ನಮ್ಮ ಜೈಮಿನವ್ರಂತ ಇವತ್ತೆಲ್ಲ ಸೇರಿದ್ದೀವಿ. ಬಹಳ ಮನರಂಜನೆ ಕೂಡ ಬಹಳ ಚೆನ್ನಾಗಿದೆ. ಈ ತರ ಸಂತೋಷವಾಗಿ ನಾವು ಆಡ್ಕೊಂಡು ಕುಡ್ಕೊಂಡು ಹೋಗೋದ್ರಿಂದ ನಮ್ಗೊಂದು ಖುಷಿಯಾಗಿದೆ. ಆಯುಸ್ ಬೆಳೆಯುತ್ತೆ, ಆರೋಗ್ಯ ಬೆಳೆಯುತ್ತೆ, ಲವಲವಿಕೆಯಾಗಿದೆ. ಅದಕ್ಕೆ ಈ ದಿನ ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿರ್ತಾರೆ ಬಸವನ ದೇವರ ಮತ್ತು ಶ್ರೀನಿವಾಸನವರೇ ಮತ್ತು ಈ ದಿನ ಈ ಒಂದು ವೃದ್ಧಾಪ್ಯದಲ್ಲಿ ಮೊದಲು ನಾನು ಇಲ್ಲಿ 2003ರಿಂದ 7ವರೆಗೂ ಇಲ್ಲೇ ಪಾಸ್ ಆಗಿದ್ದೆ. ಅವಾಗ ಇಷ್ಟೊಂದು ಇತ್ತು, ಇಂಪ್ರೂವ್ಮೆಂಟ್ ಇಲ್ಲ, ಸರಿಯಾಗಿ ಬಟ್ಟೆಗಳಿಲ್ಲ, ಅದು ಇಲ್ಲ, ಊಟ ಸರಿ ಇಲ್ಲ. ನಾನೇ ಸುಮಾರು 3-4 ತಿಂಗಳು ಅಕ್ಕಿ ತಂದು ಇದೆಲ್ಲ ಮಾಡಿಸಿ ಇವರಿಗೆಲ್ಲ ಔಷಧಿ ಅದಿ ಎಲ್ಲ ತಂದುಕೊಟ್ಟು ಕೆಲವು ದಿವಸ ನಾನು ನೋಡಿದೆ. ಆಮೇಲೆ ಬಾಗೇಪಲ್ಲಿ ಭಟ್ರು ಮತ್ತು ಏನಾಯ್ತು ಈ ಕಡೆಯಲ್ಲಿ ಇವತ್ತು ಬಂದಿದ್ದೀನಿ. ಭಾಳ ಕಷ್ಟವಾಗಿತ್ತು ಆವಾಗ. ಇವಾಗ ಏನೋ ಸ್ವಲ್ಪ ಅವ್ರಿಗೆ ನೋಡ್ಕೊಂಡು ಸ್ವಲ್ಪ ಮಾಡ್ತಾ ಇದ್ದಾರೆ. ಅಂತ ವೃದ್ಧರಿಗೆ ನಾವೆಲ್ಲ ಸಹಾಯ ಮಾಡೋದ್ರಿಂದ ಅವ್ರಿಗೆ ಸಹಾಯ ಮಾಡೋದು ದೇವ್ರಿಗೆ ಸಹಾಯ ಮಾಡೋದು ಒಂದೇ. ಆ ಥರ ಅಂತ ಹೇಳ್ಬಿಟ್ಟು ಆ ವೃದ್ಧರಿಗೆ ದೇವ್ರು ಚೆನ್ನಾಗಿ ಇನ್ನೂ ಕೆಲವು ದಿವಸ ಆಯಿಸ್ಕೊಟ್ಟು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಇಂಥವ್ರು ಇನ್ನೂ 4-5 ಜನ ಬಂದು ಅವ್ರಿಗೆ ಸಹಾಯ ಮಾಡಿ ಊಟ ಹಾಕಿ ಉಪಚಾರ ಕೊಟ್ಟು ಹೋಗೋದು ಮೇಲು ಅಂತ ಹೇಳ್ಬಿಟ್ಟು ನಾನು 4 ಮಾತು ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಬಹಳ ಸೂಪರ್ ಆಗಿ ಮಾಸ್ಟರ್ ಹಳೆ ಕಾಲದಿಂದ ಹೊಸ ಕಾಲಕ್ಕೆ ಮುದ್ರ ಕೊಟ್ಬಿಟ್ಟು ಶ್ರೀಯುತ ವೆಂಕಟೇಶ್ವರ ಸರ್ ಮತ್ತು ಉಪಾಧ್ಯಕ್ಷರಾದಂತಹ ಗೋಪಾಲ್ ಸರ್ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಈ ದಿನದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಕ್ರಿಯಾಶೀಲ ವೃತ್ತಿಯಲ್ಲಿ ಕ್ರಿಯಾಶೀಲರಾಗಿ ಉತ್ತಮ ಹೆಸರನ್ನು ಪಡೆದಿರ್ತಕ್ಕಂಥ ಶ್ರೀಮತಿ ಜಯಮಾತಾ ಅವರೇ, ಮತ್ತು ಈ ಸಂಸ್ಥೆಯಲ್ಲಿ ಇವತ್ತು ಈ ಪುಣ್ಯಸ್ಥಳ ಅಂದರೆ ತಪ್ಪಾಗಲ್ಲ. ನಾವು ಎಷ್ಟೋ ದೇವಸ್ಥಾನಗಳಿಗೆ ಹೋಗ್ತೀವಿ, ಎಲ್ಲ ಹೋಗ್ತೀವಿ. ಇಂಥ ಪುಣ್ಯಸ್ಥಳದಲ್ಲಿ ಇವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ ಅಂದರೆ ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತಾ, ಹಾಗೂ ಇವತ್ತು ಫಾದರ್ಸ್ ಡೇ ಅಂತ ಮಾಡಿದ್ದಾರೆ. ಇದು ಮೊನ್ನೆನೇ ಆಗಿರೋದು. ಮೇಡಮ್ ಅವರು ಹುಟ್ಟುಹಬ್ಬದಿಂದನೇ ಅದನ್ನು ಮಾಡೋಣ ಅಂತೇಳಿ ಇವತ್ತು ಅಂದ್ಕೊಂಡಿದ್ದಾರೆ. ನಿಜವಾಗಲೂ ಒಳ್ಳೆಯ ಇದು. ಮತ್ತು ಒಂದು ಮಾತು ಹೇಳ್ತಾ ಇದ್ರು, ಹೆಣ್ಣು ಮಕ್ಕಳಿಗೆ ತಂದೆ ಮೇಲೆ ತುಂಬ ಇಷ್ಟ ಅಂತ. ನಿಜ, ತಂದೆ ಮೇಲೆ ತುಂಬ ಇಷ್ಟ ಇರುತ್ತೆ. ಎಲ್ಲ ಹೆಣ್ಣು ಮಕ್ಕಳಿಗೂ ಹಾಗೆ. ನೀವು ಇಲ್ಲಿ ಹೆಣ್ಣುಮಕ್ಳು ಜಾಸ್ತಿ ಇದ್ದೀರ, ಆದರೆ ಮಾವನ ಮೇಲೆ ಸ್ವಲ್ಪ ಇದು. ಅವರು ತಂದೆ ಥರ ಅಲ್ಲ, ಅವ್ರು ಸರಿಯಾಗಿ ನೋಡ್ಕೋಬೇಕಲ್ಲ. ತಂದೆಯನ್ನ ನೋಡ್ಕೊತಾರೆ ಎಲ್ಲ ಮಕ್ಕಳು. ನನ್ನ ಮಕ್ಕಳು ಇದ್ದಾರೆ, ತಂದೆ ಅಂದರೆ ತುಂಬ ಪ್ರೀತಿ ಅವ್ರಿಗೆ. ಅವ್ರಿಗೆ ಏನು ಹಿಡಿತಾ ಇದ್ರು ಪರವಾಗಿಲ್ಲ, ತಂದೆ ಮೇಲೆ ಅಭಿಮಾನ. ಇವಾಗ ನನಗೆ ಇಲ್ಲಿ ಸೊಸೆಯಂದ್ರು ಇದ್ದಾರೆ, ಅವರು ಅವ್ರ ತಂದೆ ತಾಯಿಯ ಮೇಲೆ ತುಂಬ ಪ್ರೀತಿ ಇರುತ್ತೆ ಅವ್ರಿಗೆ. ಎಷ್ಟೇ ನಾವು ತಂದೆ ಹಾಕಿದ್ರು ಅವ್ರ ಪ್ರೀತಿ ಇರುತ್ತೆ. ಇರಲಿ ಅಂತ ನನಗೇನು ಚೆನ್ನಾಗಿದೆ. ಈ ಪ್ರಕೃತಿ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಂದೆ ಮೇಲೆ ಒಲವಿರುತ್ತೆ, ಪ್ರೀತಿ ಇರುತ್ತೆ, ಎಲ್ಲ ಇರುತ್ತೆ. ಅದೇ ತಂದೆ ಥರ ಸ್ಥಾನದಲ್ಲಿರ್ತಕ್ಕಂಥ ಮಾವನಿಗಾಗಲಿ ಅತ್ತೆಗಾಗಲಿ ಇವ್ರಿಗೆ ಸ್ವಲ್ಪ ಯಾಪ ಎಷ್ಟೇ ತಂದು ಹಾಕಿದ್ರು ಏನೋ ಬಂಗಾರ ಬೆಟ್ಟನ ಕೂಡ ಕೈ ತುಪ್ಪದಲ್ಲಿ ತೊಳಸಲಿಲ್ವೇ ಅಂತಾರೆ. ಆ ಥರ ತಿಳ್ಕೊಬೇಕಲ್ವ. ಇವಾಗ ನನಗೆ ಸೊಸೈಟಿ ಬಂದಾರ, ನನ್ನ ಸ್ವಂತ ಮಕ್ಕಳನ್ನು ತಿಳ್ತಾರೆ. ಇನ್ನು ಮುಂದೆ ಏನಾಗುತ್ತೆ ಏನು ಗೊತ್ತಿಲ್ಲ. ಇದುವರೆಗೂ ಈ ದಿನದವರೆಗೂ
ನಾವು ನಮ್ಮ ಸ್ವಂತ ಮಕ್ಕಳು ಚಪ್ಪಾಳೆ ಹೊಡಿ. ಅದು ಎಲ್ಲ ಇರಬೇಕು. ಈ ಹೆಣ್ಮಕ್ಳಲ್ಲೇ ಇರಬೇಕು. ಇದ್ದರೇನೆ ಇವತ್ತು ತುಂಬ ನೋಡ್ತಾ ಇದ್ವಿ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಪಾಪ ಆ ಮಕ್ಕಳು ಅನಾಥ ಮಕ್ಕಳ ನಿಜವಾಗ್ಲು ತಂದೆ ತಾಯಿ ಸಮಸ್ಯೆಗಳು ಏನೇನೋ ನೋಡ್ತಾ ಇದ್ವಿ. ಇವೆಲ್ಲ ನಾವು ಸಮಾಜವನ್ನು ಒಳ್ಳೆ ಉಳಿಸ್ಕೋಬೇಕು, ಮೌಲ್ಯಗಳನ್ನು ಉಳಿಸ್ಕೋಬೇಕು. ಎಷ್ಟೋ ನಡೀತಾ ಇದೆ ಕನ್ನಡ ತಿಳಿದೋಕೆ ರೀತಿಯಲ್ಲಿ ನಡೀತಾ ಇದೆ. ಅದನ್ನು ಸದ್ದಿದ್ದುಕೊಂಡು ಸಮಾಜ ನಡೆಸ್ಕೊಂಡು ಹೋಗಬೇಕು. ಮತ್ತು ಜೈಲು ಮೇಡಮ್ ತುಂಬ ಒಳ್ಳೆ ನಾವು ವಿಶೇಷ ವ್ಯಾಸಪ್ನಲ್ಲೇ ಮಾಡಿದ್ದೀವಿ ಮೇಡಮ್ ಅವರು. ಪೇಪರ್ ಪೆನ್ ಆದ್ರಿಂದ ಬೇರೆ ಬೇರೆ ತರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪೆನ್ ಅನ್ನ ತಂದ್ಕೊಟ್ಟಿದ್ದೀನಿ. ಅವರಿಗೆ ನಮ್ಮ ಅಧ್ಯಕ್ಷರು ಕೈಯಿಂದ 3 ಜನಕ್ಕೂ ಫಸ್ಟ್ ಸೆಕೆಂಡ್ ತೆಗೆದುಕೊಡ್ಬೇಕು ಅಂತ ಒಂದೇ ತರಕ್ಕೆ ಗಣಪತಿ ವಂದಿಸುವೆ, ತಲೆಬಾಗುತ್ತ ಅರ್ಪಿಸುವೆ. ಸವಿಯಾದ ಹಾಲು, ರುಚಿಯಾದ ಕಡಬು, ಸಿಹಿಯಾದ ಫಲಗಳನ್ನು. ಸವಿಯಾದ ಹಾಲು, ರುಚಿಯಾದ ಫಲಗಳನ್ನು ನೈವೇದ್ಯ ಮಾಡಿ ಕೀರ್ತನೆಯಾಡಿ ಸ್ವೀಕರಿಸಿ ನಿನ್ನ ಭಜಿಸಿ. ಗಣಪತಿ ವಂದಿಸುವೆ, ತಲೆಬಾಗುತ್ತ ಅರ್ಪಿಸುವೆ. ತನು ಮನವ ಧನುಮತಿಯ ಎಲ್ಲವ ನಮ್ಮ ಶ್ರೀಮತಿ ನರಸಮ್ಮ ಮೇಡಮ್ ಅವರು, ಜಾನಕಿ ಅವರು ಹಾಗೆ ಸ್ವಾಗತ ಭಾಷಣ ಶ್ರೀಮತಿ ಲಕ್ಷ್ಮೀ ಸಾದ್ ಅವರಿಂದ. ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ಕಾರಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾಗಿದ್ದಾರೆ ಸ್ವಾಮಿಯವರಿಗೆ, ಸದಸ್ಯ ಗೋಪಾಲ್ ಸರ್ ಅವರೇ, ಬಾಲಕೃಷ್ಣ ಅವರೇ, ವೈ ಶಿವಪ್ಪನವರೇ, ರಾಮದಾಸು, ಸಿದ್ದರಾಮಯ್ಯ ಸರ್, ಜಯಮ್ಮ ಅವರು, ಇವೆಲ್ಲ ಕಾರ್ಯಕ್ರಮ ನಡೀಬೇಕಾದ್ರೆ ಆದ್ಯತ ಮೇಡಮ್ ಅವರು, ಅವ್ರ ಮಗಳು ನಜೀರ ಬೇಗಂ ಅವರು, ನರಸಮ್ಮ ಅವರು, ಇವರು ಇಲ್ಲಿ ನಡೀತಾ ಇದ್ದ ಕಾರ್ಯಕ್ರಮ ಏನಂದ್ರೆ, ಮೇಡಮ್ ಅವರು ಟೀಚರ್ಸ್ ಡೇ ದಿವಸ ಇದು ಮೀಟಿಂಗ್ ಅಲ್ಲಿ ಅವ್ರದ್ದು ಹುಟ್ಟಿದ ಹಬ್ಬ ಮಾಡ್ಕೋಬೇಕು ಅಂತ ಈಗ ಇಲ್ಲಿ ಬಂದು ಫಾದರ್ಸ್ ಡೇ ಅಂತ ಇದ್ದಾರೆ. ಇನ್ನೂ ಸಂತೋಷ. ಈ ಕಾರ್ಯಕ್ರಮ ನಡೀಬೇಕಾದ್ರೆ ನಮಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ನಿವೃತ್ತ ಸಂಘ ಅಧ್ಯಕ್ಷರು ಯಾವುದೇ ಹೇಳಿ ಅವರು ಒಪ್ಕೊಳ್ತಾರೆ. ಅವರಿಗೆ ಈ ನಿಮ್ಮ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮವನ್ನು ತುಂಬ ಹೃದಯದಿಂದ ಜಯ ಮೇಡಮ್ ಅವರು ಒಪ್ಕೊಂಡಿರ್ತಾರೆ. ಈ ಕಾರ್ಯಕ್ರಮದ ರೂವಾರಿಗಳಂತೆ ಜಯ ಮೇಡಮ್ ಅವರು, ಅವ್ರಿಗೂ ಕೂಡ
ಅವತ್ತು ಎಲ್ಲರೂ ಆಶೀರ್ವಾದ